ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಬಾ ಊಟ ಮಾಡುವಂತ. ಇದನ್ನ ಯಾಕೆ ಕೊಡ್ತಿದ್ಯಾ? ಅಲ್ಲಪ್ಪ, ಇಷ್ಟು ವರ್ಷದಿಂದ ನಿನ್ನ ಹತ್ರನೇ ಇತ್ತು. ನಾನು ಕೇಳ್ದಾಗ್ಲಿಲ್ಲ. ಅಕ್ಕನ ನೆನಪು ಅಂತ ನೀನೇ ಇಟ್ಕೊಂಡಿದ್ದೆ. ಮತ್ ಇವಾಗ ಹೇಗೆ ಕೊಡ್ತಿದ್ಯಾ? ಇನ್ನದ ನೆನಪಲ್ಲ, ಅಕ್ಕ ತಗೋ ತಗೋ. ಉತ್ತರ ಹಣ್ಣಾಗೋ ಸಮಯ ಬಂದಿದೆ. 22 ವರ್ಷ. ಕಷ್ಟ ಬೆಟ್ಟದಷ್ಟು, ಸುಖ ಸಾಸಿವೆ ಕಾಳು. ಬೆಟ್ಟ ಕಾಣಿಸುತ್ತೆ, ಸುಖ ಕಾಣಿಸಲ್ಲ. ಕಣ್ಬಿಟ್ಟು ನೋಡು, ಉತ್ತರ ನೀನು ಪಕ್ಕದಲ್ಲೇ ಇದೆ. ಕಣ್ಬಿಟ್ಟು ನೋಡು. ಏನ್ ಹೇಳ್ತಿದ್ಯಪ್ಪ? ಉತ್ತರ ಸಿಕ್ತು. ನಾನು ಕೇಳ್ತಿರೋ ಪ್ರಶ್ನೆ ಏನು? ನಿನ್ನ ಪ್ರಶ್ನೆಗೆ ನಾನೇ ಉತ್ತರ. ಹೋಗ್ಲಿ ಬಿಡು ಅಪ್ಪ. ಈ ಗೆಜ್ಜೆನ ನನ್ನ ಹತ್ರನೇ ಇಟ್ಕೊಳ್ಳ, ಅಕ್ಕನ ನೆನ್ಪಿಗಾಗಿ. ಇದು ನಿನ್ನಗಲ್ಲ, ನೀನ್ ಇಟ್ಕೋಬಾರ್ದು. ಯಾರಿಗೆ ಸೇರ್ಬೇಕು ಅವರಿಗೆ ಸೇರ್ಬೇಕು. ಇದು ನಿಂದಲ್ಲ, ನೀನ್ ಇಟ್ಕೋಬಾರ್ದು. ಅಪ್ಪ ಹೋಗ್ಲಿ, ಊಟ ಆದ್ರೂ ಮಾಡು. ಅದೇನ್ ಮಾಡ್ಬೇಕು ಅಂತ ಹೇಳಿ, ಖಂಡಿತವಾಗ್ಲೂ ಮಾಡ್ತೀನಿ. ಈ ಸಲ ಮಾತ್ರ ತಪ್ಪಲ್ಲ. ನಾಳೆ ಆಶ್ರಮದಲ್ಲಿ ಚರಣ ಸೇವೆ. ಗುರುಗಳ ಮುಂದೆ ನೃತ್ಯ ಮಾಡೋದಕ್ಕೆ ನಿಮ್ಮ ದುರ್ಗ ಆಶ್ರಮಕ್ಕೆ ಬರಬೇಕು. ಚರಣ ಸೇವೆ ಹಾಗಂದ್ರೆ ಓ, ಗುರುಗಳ ಪಾದ ಪೂಜೆ ಮಾಡದಾ? ಗುರುಗಳ ಪಾದ ಪೂಜೆನೂ ಮಾಡಬೇಕು, ಬೇರೆ ಬೇರೆ ಪೂಜೆಗಳನ್ನು ಮಾಡಬೇಕು. ಗುರುಗಳ ಮುಂದೆ ನೃತ್ಯ ಸೇವೆನೂ ಮಾಡಬೇಕು. ಗುರುಗಳಿಗೋಸ್ಕರ ತನು, ಮನ, ಧನ ಎಲ್ಲ ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ತಯಾರಿರ್ಬೇಕು. ಅಯ್ಯೋ ದೇವ್ರೆ, ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಇವರು? ಏನಂದ್ರಿ ಭಾಸ್ಕರಣ್ಣ? ನೋಡಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನೇನೋ ಬರೀ ಪಾದ ಪೂಜೆ ಅನ್ಕೊಂಡಿದ್ದೆ. ಆದ್ರೆ ಬೇರೆ ಬೇರೆ ಏನು ಅಂದ್ರೆ ಕಳಿಸೋದು ಸ್ವಲ್ಪ ಕಷ್ಟನೇ. ಕಷ್ಟ ಆಗುತ್ತೆ, ಕಳಿಸೋದು ಕಷ್ಟ ಆಗುತ್ತೆ ಪ್ರಭಕ್ಕ. ಈ ಕಂತೆ ಆಚೆಗೆ ಬರೋವರೆಗೂ ಎಲ್ಲ ಕಷ್ಟನೇ. ಬಂದ ಮೇಲೆ ಎಲ್ಲ ಸುಲಭ. ಏನಂತೀರ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.